ಐಸ್ ಕ್ರೀಮ್ ನಮ್ಮೆಲ್ರಿಗೂ ಇಷ್ಟ ಇದ್ದೇ ಇರುತ್ತೆ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರ್ಗು ಎಲ್ಲರೂ ಐಸ್ ಕ್ರೀಮ್ ಖುಷಿಯಿಂದ ತಿಂತಾರೆ. ಅದರಲ್ಲೂ ಈ ಸಮ್ಮರಲ್ಲಿ ಐಸ್ ಕ್ರೀಮ್ಸ್ ತಿನ್ನೋಕ್ಕೆ ಇಷ್ಟಪಡದೇ ಇರೋರು ಇರೋದೇ ಇಲ್ಲ. ಬನ್ನಿ ಇವತ್ತು ಕುಲ್ಫಿ ಒನ್ ಆಫ್ ದ ಫೇವ್ರೆಟ್ ಆಫ್ ಮೆನಿ ಪೀಪಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಕೇಸರ್ ಬಾದಾಮ್ ಫ್ಲೇವರಲ್ಲಿ ಮಾಡ್ತಾಯಿದ್ದೀನಿ ಇವತ್ತು. ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕುಲ್ಫಿನ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಇದಕ್ಕೆ ನಾನು 1 ಲೀಟರ್ ಹಾಲು ತೊಗೊಂಡಿದ್ದೀನಿ, ಫುಲ್ ಫ್ಯಾಟ್ ಮಿಲ್ಕು, ಮತ್ತು 1/4 ಕಪ್ಪಷ್ಟು ಸಕ್ಕರೆ, 1/4 ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್, ಮತ್ತು 1/4 ಕಪ್ಪಷ್ಟು ಬಾದಾಮನ್ನ ಕ್ರಷ್ ಮಾಡಿ ತೊಗೊಂಡಿದ್ದೀನಿ. ರಫಾಗಿ ಕ್ರಷ್ ಮಾಡಿದ್ರೆ ಸಾಕಾಗುತ್ತೆ. ಮತ್ತು ಸ್ವಲ್ಪ ಕೇಸರಿ ದಳ, ಇಷ್ಟಾದರೆ ಸಾಕಾಗುತ್ತೆ. ಈಗ ನಾವು ಒಲೆ ಮೇಲೆ ನಾನು ಒಂದು ದೊಡ್ಡದು ಸ್ಟೀಲ್ದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತಳದಲ್ಲಿ ನೀರು ಹಾಕ್ತಾಯಿದ್ದೀನಿ, ಸೊ ದ್ಯಾಟ್ ಹಾಲು ಬಾಟಮ್ಗೆ ಸ್ಟಿಕ್ ಆಗೋಲ್ಲ, ಅದು ಹಿಡಿಯೋದಿಲ್ಲ, ತಳಕ್ಕೆ ಸೀದೋಗಲ್ಲ. ಹಾಗಾಗಿ ತಳಕ್ಕೆ ಆ ನೀರು ಹಾಕೋದ್ರಿಂದ ಚೆನ್ನಾಗಾಗತ್ತೆ. ಈಗ ನಾನು 1 ಲೀಟರ್ ಹಾಲು ಫುಲ್ಲನ್ನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ಯೂಸ್ ಮಾಡೋ ಪ್ಯಾನ್ ಅಥವಾ ಬಾಣಲಿ ದೊಡ್ಡದಾಗಿದ್ದರೆ ಈ ಪ್ರೊಸೀಜರ್ ಸ್ವಲ್ಪ ಬೇಗ ಆಗುತ್ತೆ, ಸೊ ದಟ್ ಹಾಲು ಬೇಗನೆ ಎವಾಪ್ರೇಟ್ ಆಗಿ ಶ್ರಿಂಕ್ ಆಗುತ್ತೆ. ಹಾಗಾಗಿ ಇಷ್ಟೇ. ಇವಾಗ ಇದನ್ನು ಕೈ ಆಡ್ತಾ ಬಾಯ್ಲ್ ಆಗ್ತಾ ಇರಬೇಕು. ದಿಸ್ ಇಸ್ ಅ ಇಂಪಾರ್ಟೆಂಟ್ ಪ್ರೊಸೀಜರ್. ತಳ ಸೀದೆ ಇರೋ ಥರ ಆವಾಗವಾಗ ಕೈ ಆಡಿಸ್ತಾ ಇರಿ. ನಾನಿಲ್ಲಿ ಸ್ವಲ್ಪ ಕೇಸರಿ ದಳ 1-1.5 ಚಿಟಿಕೆ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಇದು ಹಾಲು ಬಿಸಿ ಆಗ್ತಾ ಬಣ್ಣ ಬಿಡ್ತಾ ಬರುತ್ತೆ. ಇದನ್ನು ಕೈ ಆಡಿಸ್ತಾ ಇರೋಣ. ಹಾಗೆ ಇದರ ಸೈಡ್ಸ್ನ ಯಾವಾಗಲೂ ಕುಲ್ಫಿ ಮಾಡುವಾಗ ಸ್ಕ್ರೇಪ್ ಮಾಡ್ತಾಯಿರಿ. ಆವಾಗ ಅದು ಕ್ರೀಮೆಲ್ಲ ವೇಸ್ಟ್ ಆಗೋದಿಲ್ಲ. ದಟ್ ಕ್ರೀಮ್ ಇಟ್ ಸೆಲ್ಫ್ ಆ್ಯಡ್ಸ್ ನೈಸ್ ಟೆಕ್ಸ್ಚರ್ ಆ್ಯಂಡ್ ಥಿಕ್ನೆಸ್ ಟು ದ ಕುಲ್ಫಿ. ಹಾಗಾಗಿ ಅದನ್ನು ಸ್ಕ್ರೇಪ್ ಮಾಡ್ತಾಯಿರಿ ಆವಾಗ. ಆಮೇಲೆ ಹಾಲು ಕುದಿದು ಅರ್ಧ ಆಗುವಷ್ಟರಲ್ಲಿ ಅದು ಪದೇ ಸೈಡ್ಸ್ನ ಸ್ಕ್ರೇಪ್ ಮಾಡ್ತಾ ಬನ್ನಿ. ನೋಡಿ, ಇವಾಗ ಹಾಲು ಕುದ್ದು ರೆಡ್ಯೂಸ್ ಆಗ್ತಾಯಿದೆ. ಈ ಥರ ಕುಲ್ಫಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಖುಷಿಯಾಗಿ ನಮಗೆ ಯಾವಾಗ ಬೇಕೋ ಆವಾಗೆಲ್ಲ ತಿನ್ಕೊಳ್ಬೋದು. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ. ಆವಾಗವಾಗ ಏನಾದರೂ ಬೇಕು ಅಂತಾರ ಇರ್ತಾರೆ. ಅಂಥದ್ರಲ್ಲಿ ಈ ಥರ ಕುಲ್ಫಿ ಎಲ್ಲ ಇದ್ದರೆ ಮನೆಯಲ್ಲೇ ಖುಷಿಯಾಗಿ ತಿನ್ಕೊಂಡಿರ್ತಾರೆ. ನೋಡಿ, ಹಾಲು ಸುಮಾರು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ರೆಡ್ಯೂಸ್ ಆಗ್ತಾಯಿದೆ. ಈಗ 3/4 ಭಾಗ ರೆಡ್ಯೂಸ್ ಆಗಿದೆ. ಈಗ ನಾವು ಎತ್ತಿಟ್ಕೊಂಡಿದ್ವಲ್ಲ 1/4 ಕಪ್ಪಷ್ಟು ಸಕ್ಕರೆ ಮತ್ತು ಬಾದಾಮಿಗಳನ್ನ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಲಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದಾಗ ಮತ್ತಷ್ಟು ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಮತ್ತೆ ಇನ್ನು ಬಾಯ್ಲ್ ಆಗ್ತಾ ಇರಲಿ. ನೀವು ಮಧ್ಯದಲ್ಲಿ ಕೈ ಆಡಿಸ್ತಾ ಇರಿ, ಹಾಗೆ ಸೈಡ್ಸ್ನ ಸ್ಕ್ರೇಪ್ ಮಾಡ್ತಾಯಿರಿ. ಸೊ ಎಲ್ರಿಗೂ ಇಷ್ಟ ಆಗುವಂಥ ಕುಲ್ಫಿ ನಮಗೆ ಆಚೆ ಶಾಪಲ್ಲಿಗಿಂತ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮತ್ತು ನಾವು ಹೈಜೀನಿಕ್ಕಾಗಿ ಹೆಲ್ತಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ಸುಮಾರು ನಿಮಗೆ 8ರಿಂದ 9 ಕುಲ್ಫಿ ಆಗುತ್ತೆ. ಸೊ ಮನೆಯವರೆಲ್ಲ ಆರಾಮಾಗಿ ಖುಷಿಯಾಗಿ ತಿನ್ಕೊಳ್ಬೋದು. ನೋಡಿ, ಇವಾಗ ಚೆನ್ನಾಗಿ ಬಾಯ್ಲ್ ಆಗಿ ಅದು ಸೈಡಲ್ಲಿ ಕೆನೆ ಎಲ್ಲ ಬಿಟ್ಕೊಳ್ತಾ ಇರೋದನ್ನೆಲ್ಲ ನಾನು ಸ್ಕ್ರೇಪ್ ಮಾಡಿ ತೆಗಿತಾ ಇದ್ದೀನಿ. ಇದು ಸಣ್ಣ ಉರಿ, ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬ ಸಣ್ಣ ಉರಿನಲ್ಲಿಟ್ಟರೆ ತುಂಬ ಟೈಮ್ ತೊಗೊಳುತ್ತೆ. ಈಗ ನಾನು ತೆಗೆದಿಟ್ಕೊಂಡಿದ್ದ 1/4 ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ. ನೀವು ಸ್ವೀಟ್ ಇನ್ನೂ ಸ್ವಲ್ಪ ಕಡಿಮೆ ಬೇಕು ಅಂದವರು ಬರೀ 1.5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮತ್ತು 1/4 ಕಪ್ಪು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ಬೋದು. ಕಂಡೆನ್ಸ್ಡ್ ಮಿಲ್ಕ್ ಹಾಕಾದ್ಮೇಲೆ ಕೂಡ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದು ಹಾಲು ರೆಡ್ಯೂಸ್ ಆಗಲಿ. ಹಾಲು ನಿಮಗೆ ಸುಮಾರು 1/4 ಲೀಟ್ರ್ಗಿಂತ ಒಂಚೂರು ಜಾಸ್ತಿ ಇರುತ್ತೆ. ಅಷ್ಟು ರೆಡ್ಯೂಸ್ ಆದರೆ ಸಾಕಾಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ರೆಡ್ಯೂಸ್ ಆಗಿದೆ. ಇಷ್ಟಾದರೆ ಸಾಕು. ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಥಿಕ್ನೆಸ್ಸು. ಆಲ್ಮೋಸ್ಟ್ ಒಂದು ರೌಂಡ್ ತಿಕ್ಕಾಗೆ ಆಗಿರುತ್ತೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಸ್ಟೋವ್ ಆರಿಸಿ ಕಂಪ್ಲೀಟ್ ರೂಮ್ ಟೆಂಪ್ರೇಚರ್ಗೆ ಬರಲಿ. ಇಲ್ಲಾಂದರೆ ಬಿಸಿ ಇದರಲ್ಲೇ ನೀವು ಫ್ರೀಝರ್ಗೆ ಹಾಕಿದ್ರೆ ಐಸ್ ಕ್ರಿಸ್ಟಲ್ಸ್ ಫಾರ್ಮ್ ಆಗೋ ಚಾನ್ಸ್ ಇರುತ್ತೆ. ನೋಡಿ, ಹಿಂಗೆ ಹಾಕಿದಾಗ ನಿಮಗೆ ಆ ಸ್ಪೂನಲ್ಲಿ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಆ ಥರ ಆಗಿದೆ ಅಂತಂದರೆ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿದೆ. ತುಂಬ ನೀರಾಗಿ ಮಾಡ್ಕೊಳ್ಬೇಡಿ, ಆವಾಗ ಐಸ್ ಕ್ರಿಸ್ಟಲ್ಸ್ ಇರುತ್ತೆ, ಕ್ರೀಮಿಯಾಗಿ ಆಗೋದಿಲ್ಲ. ಸೊ ಸ್ಪೂನ್ಗೆ ಹತ್ತೋಷ್ಟು
ಅದು ರೆಡ್ಯೂಸ್ ಆಗಿದ್ದರೆ ಹಾಲು ಅಷ್ಟು ಸಾಕಾಗುತ್ತೆ. ನೋಡಿ ಎಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿದೆ. ನಾನು ಟಪ್ಪರ್ವೇರ್ದು ಕುಲ್ಫಿ ಮೌಲ್ಡ್ ಇತ್ತು ನನ್ನ ಹತ್ರ, ಅದರಲ್ಲಿ ಹಾಕಿದ್ದೀನಿ. ತೊಂದರೆ ಇಲ್ಲ, ಯಾವುದು ಮೌಲ್ಡ್ಸ್ ಇರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಬೋದು. ಯಾವುದೂ ಇಲ್ಲ ಅಂತಂದರೆ ನೀವು ಈ ಥರ ಸ್ಟೀಲ್ ಲೋಟಕ್ಕೆ ಸಹ ಹಾಕ್ಕೊಂಡು ಕುಲ್ಫಿನ ರೆಡಿ ಮಾಡ್ಕೊಳ್ಬೋದು. ನಿಮಗೆ ಮನೇಲಿ ಏನಾದರೂ ಪಾರ್ಟಿ ಇದೆಯಾ ಅಥವಾ ಗೆಟ್ ಟುಗೆದರ್ ಇದೆಯಾ, ಈ ಥರ ಕುಲ್ಫಿ ಎಲ್ಲ ರಾತ್ರಿಯೇ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಟೇಸ್ಟಿಯಾಗಿ ಮನೆಯಲ್ಲಿ ಕುಲ್ಫಿ ಎಂಜಾಯ್ ಮಾಡೋಕ್ಕೆ ನೆಕ್ಸ್ಟ್ ಡೇಗೆ ರೆಡಿ ಆಗಿಬಿಡತ್ತೆ. ನೋಡಿ ಇವಾಗ ನಾನು 2ಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡ್ಕೊಳ್ಳೋಣ 2 ಕಂಟೈನರ್ಸ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ನೋಟಿಫಿಕೇಷನ್ ಬಟನನ್ನು ಆನ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಾವು ಪೋಸ್ಟ್ ಮಾಡೋ ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ಸ್ಟೀಲ್ ಲೋಟಕ್ಕೆ ಒಂದು ಸ್ಮಾಲ್ ಅಲ್ಯೂಮಿನಿಯಂ ಫಾಯಿಲ್ನ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ನಾವು ಮಧ್ಯದಲ್ಲಿ ಐಸ್ ಕ್ರೀಮ್ ಸ್ಟಿಕ್ ಅಥವಾ ಮನೆಯಲ್ಲಿ ನಿಮ್ಮ ಹತ್ರ ಯಾವುದೇ ಕ್ಯಾಂಡಿ ಸ್ಟಿಕ್ಸ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಇದು ತುಂಬಾ ಸುಲಭವಾಗಿ ಮಾಡ್ಬೋದು. ಯಾವುದೇ ರೀತಿ ಮೌಲ್ಡ್ ಬೇಕು, ಸೊಫೆಸ್ಟಿಕೇಟೆಡ್ ಐಟಮ್ಸ್ ಬೇಕು ಅಂತ ಏನೂ ಇಲ್ಲ. ಈಗ ನಾನು ಒಂದು ನೈಫಲ್ಲಿ ಐಸ್ ಕ್ರೀಮ್ ಸ್ಟಿಕ್ ಇಡಿಸೋಷ್ಟು ಮಾತ್ರ ಪೇಪರ್ನ ಕಟ್ ಮಾಡ್ಕೊಳ್ತೀನಿ, ಅಲ್ಯೂಮಿನಿಯಂ ಫಾಯಿಲ್ನ. ಹೀಗೆ ನೀವು ನಿಮ್ಮ ಮನೆಯಲ್ಲಿ ಟೇಸ್ಟಿ ಮತ್ತು ಡೆಲಿಷಿಯಸ್ ಆಗಿ ಕುಲ್ಫಿ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಬೋದು. ಕುಲ್ಫಿನ ಇನ್ನೂ ಬೇರೆ ಬೇರೆ ಫ್ಲೇವರ್ಸಲ್ಲಿ ಮಾಡ್ಕೊಳ್ಬೋದು. ನಾನು ಮತ್ತೆ ಇನ್ನು ಕೆಲವು ಫ್ಲೇವರ್ಸ್ನ ಮಾಡಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡ್ತಾಯಿರಿ. ನೋಡಿ ಈಗ ಸುಮಾರು 8 ಕುಲ್ಫಿ ನನಗೆ ರೆಡಿಯಾಗಿದೆ. 2 ಚಿಕ್ಕದು ಮತ್ತು ಇನ್ನು ಮಿಕ್ಕಿದ್ದು ಮೌಲ್ಡಲ್ಲಿ ಹಾಗೂ 2 ಸ್ಟೀಲ್ ಲೋಟದಲ್ಲಿ. ಸೊ ಇದನ್ನು ನಾನು ಓವರ್ನೈಟ್ ಫ್ರಿಜ್ಜಲ್ಲಿ ಸೆಟ್ ಮಾಡಿ ಇಡ್ತೀನಿ. ಸುಮಾರು 8 ಅವರ್ಸ್ ಆದರೂ ಫ್ರೀಝರಲ್ಲಿ ಸೆಟ್ ಆಗಬೇಕು. ನೋಡಿ ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕುಲ್ಫಿ ರೆಡಿಯಾಗಿದೆ ಅಂತ. ನೋಡಿ ಸೋ ಡೆಲಿಷಿಯಸ್. ಇದರಲ್ಲಿ ಕೇಸರ್ ಮತ್ತು ಬಾದಾಮ್ ಕೂಡ ಇರೋದ್ರಿಂದ ತಿನ್ನೋವಾಗ ಮಧ್ಯದಲ್ಲಿ ಸಿಗ್ತಾ ಇರತ್ತೆ. ಸೊ ಟೇಸ್ಟಿಯಾಗಿ ಮಕ್ಕಳೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಕೂಡ ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಸೊ ಇದೇ ರೀತಿ ನಾನು ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತಾಯಿರ್ತೀನಿ. ಅಲ್ಲಿ ತನಕ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.